ರಕ್ಷಣೆಗೋಸ್ಕರ ಗ್ರಿಲ್ಸ್ ತಡೆಗೋಡೆ ಅಳವಡಿಕೆ ಅನಿವಾರ್ಯ, ಸಾರ್ವಜನಿಕರು ಸಹಕರಿಸಲು ಮನವಿ ಮಾಡಿದ ಶ್ರೀನಿವಾಸ್. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕನಹಟ್ಟಿ ಪಟ್ಟಣದಲ್ಲಿ ಬಡ ಕೂಲಿ ಕಾರ್ಮಿಕರ ಹಸಿವು ನೀಗಿಸಲು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯ ಇಂದಿರಾ ಕ್ಯಾಂಟೀನ್ ಕಾಮಗಾರಿಯು ಭರದಿಂದ ಸಾಗುತ್ತಿದೆ. ಪಟ್ಟಣದ ಸುತ್ತಮುತ್ತಲಿರುವ ಗ್ರಾಮಗಳಿಂದ ದುಡಿಮೆ ಅರಸಿ ಪಟ್ಟಣಕ್ಕೆ ಪ್ರತಿದಿನ ನೂರಾರು ಕೂಲಿ ಕಾರ್ಮಿಕರು ಆಗಮಿಸುತ್ತಿದ್ದಾರೆ. ಆದರೆ ಇವರಿಗೆ ಹೆಚ್ಚು ಬೆಲೆ ತೆತ್ತು ಉಪಹಾರ, ಊಟ ಕೊಳ್ಳುವ ಸಾಮರ್ಥ್ಯವಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಮನಗಂಡು ಕ್ಷೇತ್ರ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿ, ಪ್ರತಿ ವರ್ಷ ನಡೆಯುವ ರಾಜ್ಯದ ಪ್ರಸಿದ್ಧ ಹಟ್ಟಿ ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಯಾವುದೇ ತೊಂದರೆಯಾಗದಂತೆ ಈ ರಸ್ತೆಯ ಪಕ್ಕದ ಇಂದಿರಾ ಕ್ಯಾಂಟೀನ್ ತಡೆಗೋಡೆಗೆ ಅವಶ್ಯಕತೆ ಇದ್ದಾಗ ತೆರವುಗೊಳಿಸುವ ಗ್ರಿಲ್ಸ್ಗಳನ್ನು ಅಳವಡಿಸಿ ರಥೋತ್ಸವ ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಲಾಗಿದೆ. ಒಂದು ವೇಳೆ ತಡೆಗೋಡೆ ಇಲ್ಲದೆ ಹೋದರೆ ಪುಡಾರಿಗಳಿಂದ ಇಂದಿರಾ ಕ್ಯಾಂಟೀನ್ಗೆ ಧಕ್ಕೆಯಾಗುವ ಸಂಭವವಿದೆ. ದಯಮಾಡಿ ಎಲ್ಲರೂ ಸಹಕರಿಸಲು ಮನವಿ ಮಾಡಿದರು. ಕ್ಯಾಂಟೀನ್ ಅಂದರೆ ಸಾಮಾನ್ಯ ಇಲ್ಲಿ ಒಂದು 35-40 ಹಳ್ಳಿಗಳು ಬರೋದರಿಂದ ಎಲ್ಲ ಸಾಮಾನ್ಯ ಬಡವರೇ ಜಾಸ್ತಿ ಬರೋದು. ಅವರಿಗೆ ಇಂದಿರಾ ಕ್ಯಾಂಟೀನು ಅಂದರೆ ಸರ್ಕಾರದ ಅಧೀನದಲ್ಲಿ ಇದನ್ನು ಇಂದಿರಾ ಕ್ಯಾಂಟೀನ್ ಮಾಡ್ತೀವಿ. ಇದಕ್ಕೆ ಸೇಫ್ಟಿಯಾಗಿ ನಾವು ಗ್ರಿಲ್ಲು ಅಂದರೆ ಕಾಂಪೌಂಡು ಅದನ್ನು ಅಳವಡಿಸುವಾಗ ಸಾಮಾನ್ಯ ಜನ ಕೆಲವರು ವಿರೋಧ ಮಾಡಿದ್ರು. ಅದು ವಿರೋಧ ಮಾಡಿದ್ರು ಅಂದರೆ ಏನಕ್ಕೆ ವಿರೋಧ ಅಂದರೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದರು. ಆ ಉದ್ದೇಶ ಇಟ್ಕೊಂಡೇ ನಾವು ಆದರೆ ಮುಂಜಾಗ್ರತವಾಗಿ ಅಂದರೆ ಬೋಲ್ಟು ನಟ್ಟು ಅಂದರೆ ಆ ಗ್ರಿಲ್ಲಿಗೆ ಕಬ್ಬಿಣದ ಗ್ರಿಲ್ ನಿಂದಿರಿಸಿ ಆ ಜಾತ್ರೆ ಸಮಯದಲ್ಲಿ ತೇರು ಹರಿಯುವಂಥ ದಿನ ಅಂದರೆ ಒಂದು ವಾರ ಮುಂಚೆನೇ ಅವನ್ನೆಲ್ಲ ಬಿಚ್ಚುವಂಥ ಕಾರ್ಯಕ್ಕೆ ಇಟ್ಕೊಂಡು ನಾವು ಈ ಥರ ಏನು ಈ ಗ್ರಿಲ್ಲು ಮಾಡಿ ಇದನ್ನು ಬೋಲ್ಟ್ ನಟ್ಟು ಮಾಡಿ ಈ ಥರ ಸಿಸ್ಟಮ್ ಮಾಡಿ ಇದನ್ನು ಬಿಚ್ಚುವಂಥ ವ್ಯವಸ್ಥೆ ಮಾಡ್ತೀವಿ. ನಂತರ ಜಾತ್ರೆ ಆದಮೇಲೆ ನಾವು ಮತ್ತೆ ಅದನ್ನು ಫಿಟ್ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ, ಯಾಕೆಂದರೆ ಇಲ್ಲಿ ಜನರು ಸೇಫ್ಟಿಗೋಸ್ಕರ ಅಂದರೆ ಬೇರೆ ಹೊರಗಡೆ ಬಂದ ಜನಗಳು ಏನಾದರೂ ಇಲ್ಲಿ ಬೇರೆ ಕಾರ್ಯಗಳು ಮಾಡುವಂಥ ಕೆಲಸ ಆಗುತ್ತೆ, ಆಕ್ಟಿವಿಟೀಸ್ ಬೇರೆ ಬೇರೆ ಆಕ್ಟಿವಿಟೀಸ್ಗಳು. ಅದರಿಂದ ನಾವು ಸೇಫ್ಟಿಗೋಸ್ಕರ ಈ ಕಾಂಪೌಂಡ್ ನಿರ್ಮಾಣ ಮಾಡಲೇಬೇಕು. ಯಾವುದೇ ಕಾರಣಕ್ಕೆ ಮಾಡದೇ ಇದ್ದರೆ ಬೇರೆ ಮುಂದೆ ತೊಂದರೆ ಆಗುವಂಥ ಕೆಲಸ ಆಗುತ್ತೆ. ಆದ್ದರಿಂದ ನಾವು ಇದನ್ನು ಅಳವಡಿಸಿದ್ವಿ. ತಾವು ಸಾರ್ವಜನಿಕರು ಸಹ ಸಹಕರಿಸಬೇಕಂತ ನಾನು ಈ ಟೈಮಲ್ಲಿ ಜನರಿಗೆ ಮನವಿ ಮಾಡ್ಕೊಳ್ತಿದ್ದೇನೆ.